ಎಲ್ಲರಿಗೂ ನಮಸ್ಕಾರ. ನಾನು ಯಮನೂರು ಮೂಲಂಗಿ ಅಂತೇಳಿ ಜಮಖಂಡಿಯಿಂದ ಬಂದಿದ್ದೀನಿ. ಇವತ್ತಿನ ಒನ್ ಡೇ ವರ್ಕ್ಶಾಪು ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಕ್ಯಾಂಪಿಗೆ ಆಗಮಿಸಿದಂಥ ಎಲ್ಲ ಸಹಪಾಠಿಗಳನ್ನ ಒಳಗೊಂಡು ಇವತ್ತು ಸರ್ ನಮಗೆ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡು ಅಂತ ಹೇಳಿದ್ದಾರೆ. ಬಟ್ ಟಾಪಿಕ್ಕಿಂತನೂ ನಂದೊಂದು ಅನುಭವವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಜಮಖಂಡಿಯಲ್ಲಿ 17ನೇ ವಯಸ್ಸಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೆ. ಅದೇ ಸಂದರ್ಭದಲ್ಲಿ ನನ್ನನ್ನು ಹಿಂದೆ ನಿಂತ ನನ್ನ ಗುರುವಾದ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರು ಗುರುತಿಸ್ತಾ ಬಂದರು. ಹಾಗೂ ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ನನಗೇನೋ ಗೊತ್ತಿಲ್ಲಾರ್ದಾಗೆ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅನ್ನುವಂಥದ್ದು ಒಂದು ದೊಡ್ಡ ಹುದ್ದೆ. ಈಗ MLA ಬಿಟ್ಟರೆ ಸೆಕೆಂಡ್ ಲೆವೆಲ್ ಅದೇ ಇರುವಂಥದ್ದು. ಆ ಹುದ್ದೆನ ನೇರವಾಗಿ ಅವರ ಗುರುಗಳನ್ನ ಯಾವುದೇ ಒಂದು ಅರ್ಜಿ ಕೊಡಲಾರ್ದ ನನಗೆ ಆ ಹುದ್ದೆಯನ್ನು ಕೊಡ್ತಾರೆ. ಅದೇ ರೀತಿ ನಾ ಆ ಹುದ್ದೆ ಅಲಂಕರಿಸಿದಾಗ ನನಗೆ ಯಾವುದೇ ನಿರ್ಬಂಧಗಳನ್ನ ನಮ್ಮ ಪಕ್ಷದ ಪದಾಧಿಕಾರಿಗಳು ಕೊಟ್ಟಿರಲಿಲ್ಲ. ನೀನು ಪ್ರಾಂಪ್ಟಾಗಿ ಜನಸೇವೆ ಮಾಡಬೇಕು, ಅಷ್ಟು ಬಿಟ್ಟು ಬೇರೆ ಏನು ಹೇಳಲ್ಲ ಅನ್ನುವಂಥ ವಿಷಯವನ್ನು ಹೇಳಿದಾಗ ನಾನು ಅದನ್ನ ಅಳವಡಿಸ್ಕೊಂಡು ಒಂದು 2-3 ತಿಂಗಳಿನಲ್ಲಿ ಪ್ರಾಧಿಕಾರ ಅಂದರೆ ಏನು ಅನ್ನೋದನ್ನು ಮೊದಲು ಗುರುತಿಸಿದ ತಕ್ಷಣ ಅಲ್ಲಿ ನನಗೆ ಕೆಲವೊಂದು ಟೀಕೆಗಳು ಬಂದವು. ಪ್ರಾಧಿಕಾರ ಅಂದರೆ ಯಾವುದೋ ಸಣ್ಣ ಹುಡುಗ 29ನೇ ವಯಸ್ಸಿನಲ್ಲಿ ನನಗೆ ಕೊಟ್ಟಿದ್ರು. ಯಾವುದೋ ಚಿಕ್ಕ ಹುಡುಗಿಗೆ ಪ್ರಾಧಿಕಾರ ಕೊಟ್ಟನ ಅಂತೇಳಿ ನಮ್ಮ ಗುರುಗಳನ್ನ ಆಡ್ಕೋತಾಯಿದ್ರು. ಹಾಗೆ ನಮ್ಮ ಪಕ್ಷವನ್ನು ಸಹ ಟಿಂಗಲ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋಂಥ ಗೋಲ್ನ ಹೊಂದಿದೆ. ಯಾಕೆ ಪ್ರಾಧಿಕಾರ ಅಧ್ಯಕ್ಷನ ಯಾಕೆ ಮಾಡ್ತಾರೋ ಅವ್ರ ಕೆಲಸ ಏನು ಅನ್ನೋಂಥದ್ದನ್ನು ಫಸ್ಟಿಗೆ ನಾನು ತಿಳ್ಕೊತಾ ಹೋದಾಗ ಈಗಾಗಲೇ ನನಗಿಂತ ಮುಂಚೆ 31 ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ಇಳಿದಿದ್ರು ಸೀನಿಯರ್ಸ್ಗಳೆಲ್ಲ. ಆಮೇಲೆ ನನಗೆ ಕೊಟ್ಟಾಗ 32ನೇ ನಂಬರ್ ಅಧ್ಯಕ್ಷ ನಾನು ಜಮಖಂಡಿ ಒಳಗೆ. ನನಗೆ ನಿರ್ಬಂಧ ಅಂದರೆ ಟೈಮಿಂಗ್ ಇಷ್ಟ ಹತ್ತಿದ್ರಕ್ಕಿಲ್ಲ. 6 ತಿಂಗಳನ್ನಾಗಾದರೂ ಇಳಿಬೋದಾಗಿತ್ತು, 1 ವರ್ಷನಾಗ ಇಳಿಬೋದಾಗಿತ್ತು. ಆ ಸಂದರ್ಭದಾಗ ನಾವು ಜನಕ್ಕೆ ಮಾಡುವಂಥ ಕೆಲಸಗಳನ್ನ ಅವ್ರು ನನ್ನ ಹಿಂದ್ಗಡೆ ಹೋಗಿಸಿಂದ ನಮ್ಮ ಮೆಂಟೋರ್ಗೆ ಹೇಳ್ತಾಯಿದ್ರು, ನಿಮ್ಮ ಹುಡುಗ ಮಾಡಿರಿ, ಚೆನ್ನಾಗಿರುವಂಥ ಹುಡುಗನ ಮಾಡಿರಿ, ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟ ಹೇಳ್ಕೊ ಅಂತ ನೋಟ್ ಮಾಡ್ಕೋತಾರೆ. ಅಂದರೆ ನಾನು ಕೆಲವೊಂದು ಸ್ಟೈಲ್ಗಳನ್ನ ಇಷ್ಟಪಟ್ಟಿದ್ರು. ಯಾರು ಏನಿಗೆ ಹೇಳ್ತಾರಲ್ಲ ಆ ವಿಷಯಗಳನ್ನ ಬರ್ಕೊಂಡು ಅವ್ರ ಹೆಸರು ಬರ್ಕೊಂಡು ಆ ಕೆಲಸ ಮಾಡಿದ ತಕ್ಷಣ ಅವ್ರಿಗೆ ಫೋನ್ ಹಚ್ಚಿ ಹೇಳುವಂಥದ್ದು ನನ್ನ ರೂಢಿ ಇತ್ತು. ಅದು ಯಾರೂ ಕಲಿಸಿದಕ್ಕಿಲ್ಲ, ನನ್ನಲ್ಲಿ ಸ್ವಾಭಾವಿಕವಾಗಿ ಮಾಡ್ಕೊಂಡಂಥ ರೂಢಿ ಇತ್ತು. ಅದನ್ನು ನಾ ಒಂದು 20 ವರ್ಷಗಳ ಹಿಂದೆ ನಾವು ಕೆರೆ ಸಂರಕ್ಷಣಾ ಶುಲ್ಕವನ್ನು ತುಂಬ್ಕೊತಿದ್ದೀವಿ, 100 ರೂಪಾಯಿನ. ಕೆರೆ ಸಂರಕ್ಷಣಾ ಶುಲ್ಕವನ್ನು ತುಂಬ್ಕೊಂಡಾಗ ಆ ಶುಲ್ಕವನ್ನು ತುಂಬ್ಕೊಳಕ್ಕೆ ನಮ್ಮ ಆಫೀಸರ್ಸ್ ಬರ್ತಿದ್ರು, ನಮ್ಮ ಹತ್ರ ಸಹಿ ಹೋಯ್ತಿದ್ರು. ಅದ್ರ ಬಟ್ ಈ ರೊಕ್ಕ ಗೋರ್ಮೆಂಟ್ಗೆ ಹೋಗ್ಕೊತೀವೋ ಜನರಿಗೆ ಹೋಗ್ಕೊತೀವೋ ಅನ್ನೋವಂಥದ್ದು ಗೊತ್ತಿದ್ರಕ್ಕಿಲ್ಲ. ಆಮೇಲೆ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿದಾಗ ಅಲ್ಲಿ ಒಂದು ಲೇಕ್ ಡೆವಲಪ್ಮೆಂಟ್ ಅಂತೇಳಿ ಅಂದರೆ ಕೆರೆ ಸಂರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಥ ದುಡ್ಡಿತ್ತು. ಅಲ್ಲಿದ್ದು ಪರ್ಮಿಷನ್ ತೊಗೊಂಡು ನಮ್ಮ ಊರಾಗ ಯಾವುದೋ ಒಂದು ಕೆರೆಗಳನ್ನ ಸಿಟಿ ಒಳಗಿರತಕ್ಕಂಥ ಕೆರೆಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಆ ಯೋಜನೆ ಒಳಗಿದ್ದಾಗ ಆ ಸುತ್ತೋಲೆಯನ್ನು ತರಿಸ್ಕೊಂಡು ಸ್ಟಡಿ ಮಾಡಿದಾಗ ನಾನು ಅಲ್ಲಿ ಒಂದು ಲಕ್ಕನ ಕೆರೆ ಅಂತ ಲೇಕ್ ಡೆವಲಪ್ಮೆಂಟನ್ನು ತೊಗೊಂಡು ಅಲ್ಲಿ ಸ್ವಾಮಿ ವಿವೇಕಾನಂದ ಅವರು ಸ್ಟ್ಯಾಚು ಕುಣಿಸ್ಬೇಕು ಮತ್ತು ನ್ಯಾಷನಲ್ ಫ್ಲ್ಯಾಗ್ ಮಾಡಬೇಕಂತ ಹೇಳ್ಕಿಂದ ನಾನು ಅನ್ಕೊಂಡಾಗ ಅದ್ರ ಪ್ರಕಾರವಾಗಿ ದಿನನಿತ್ಯದ 31 ದಿವಸ ಅದ ಕೆಲಸದ ಮ್ಯಾಗ ಒಂದು ಲಾಡ್ಜ್ನಾಗ ನಾ ಇದ್ದೀನಿ ರೀ ಇಲ್ಲಿ ಬೆಂಗಳೂರಾಗ. ಅಲ್ಲಿದ್ದ ಬಂದು ಹೊಳ್ಳೆ ಮನೆಗೆ ಹೋಗಿರ್ಕಿಲ್ಲ. ಅಷ್ಟು ಗೋಲ್ ಇಟ್ಕೊಂಡು ನಾವು ಬಂದ ಪೂರ್ತಿ ಅದು ಮುಗಿದ ತಕ್ಷಣ ನಾ ಮನೆಗೆ ಹೋದ್ನಿ. ಅಲ್ಲಿ ಮಟ್ಟ ನನಗೆ ಒಂದು ಪ್ರೇರಣೆ ಕೊಟ್ಟು ನನ್ನ ಇವತ್ತಿನ ರೀತಿಗೆ ಬೆಳೆಸೋಕ್ಕೆ ಕಾರಣ ಆಯಿತು. ಅದೇ ರೀತಿ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಹತ್ರ ಬಂದು ಒಂದು 5 ನಿಮಿಷ 2 ನಿಮಿಷ ಮಾತಾಡ್ತೀನಿ. ಇದೇ ವಿಷಯ ಹೇಳೋಕ್ಕಾಗಿರ್ಕಿಲ್ಲ. ಈಗ ನಾ ಇಲ್ಲಿ ಬಂದು ಒಂದೊಂದು ಟೈಮ್ 2 ಟೈಮ್ ಕಲಿತಿರಬೇಕಾದ್ರೆ ಈಗ 1 ತಾಸು ಮಾತಾಡ್ಬೋದು ನಾವು. ಆ ರೀತಿಯಾಗಿ ರೆಡಿಯಾಗಿ ಇವತ್ತು ಹೇಳೋಕ್ಕೆ ಇಷ್ಟಪಟ್ಟು ನಮ್ಮೆಲ್ಲ ಸಹಪಾಠಿಗಳಿಗೆ, ಮೇಡಮ್ ಅವ್ರಿಗೆ, ಸರ್ಗೆ, ತಮಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.